ಭವ್ಯಗೆ ಭರವಸೆ ನೀಡಿದ್ದ ಗುರೂಜಿ, ಕಪ್ ಭವ್ಯ ಪಾಲಾಗುತ್ತಾ? ಮಂಜು ಮದುವೆ ಬಗ್ಗೆ ಗುರೂಜಿ ಮಾತು, ಮದ್ವೆ ಫಿಕ್ಸ್. ಗುರೂಜಿ ಬಯಲು ಮಾಡಿದ್ರು ಹನುಮಂತನ ನಿಜ ಬಣ್ಣ. ಹೌದು, ಟ್ರೋಫಿ ಗೆಲ್ಲುವ ಕನಸಿನ ಜೊತೆಯಲ್ಲಿ 6 ಸ್ಪರ್ಧಿಗಳು ಫಿನಾಲೆಯನ್ನ ಸೇರಿದ್ದಾರೆ. 113ನೇ ದಿನದಲ್ಲಿ ಆಕರ್ಷಕ ಟ್ರೋಫಿಯನ್ನ ದೊಡ್ಡ ಮನೆ ಒಳಗೆ ತರಲಾಗಿದೆ. ಅದರ ಎದುರು ಕುಳಿತುಕೊಂಡು ಸ್ಪರ್ಧಿಗಳು ತಮ್ಮ ಮನದ ಮಾತುಗಳನ್ನ ಹೇಳಿಕೊಂಡಿದ್ದಾರೆ. ತಮಗೆ ಟ್ರೋಫಿ ಯಾಕೆ ಮುಖ್ಯ ಅನ್ನೋದನ್ನ ಕೂಡ ವಿವರಣೆ ನೀಡಿದ್ದಾರೆ. ಟ್ರೋಫಿ ನೋಡಿದ ತಕ್ಷಣ ಉಗ್ರ ಮಂಜು ಮೋಕ್ಷಿತಾ ಎಮೋಷನಲ್ ಆಗಿದ್ದಾರೆ. ನನ್ನ ಮಾತಿಂದ ಹರ್ಟ್ ಆಗಿದ್ರೆ ಕ್ಷಮೆ ಇರಲಿ. ವೈಲ್ಡ್ ಕಾರ್ಡ್ ಮೂಲಕ ಬಂದು ಘಟಾನುಘಟಿಗಳನ್ನ ಹೊರಕ್ಕೆ ಹಾಕಿ ಫಿನಾಲೆಗೆ ಬಂದಿದ್ದೀನಿ ಅಂದ್ರೆ ನನಗೆ ಎಷ್ಟು ಪ್ರೀತಿ ಸಿಕ್ಕಿದೆ ಎಂಬುದು ತಿಳಿತಾ ಇದೆ. ಕಪ್ ನನಗೆ ಮುಖ್ಯ. ಅದನ್ನ ಮೀರಿ ನಾನು ಈ ಶೋಗೆ ಬಂದಿದ್ದು ಜನರ ಪ್ರೀತಿಗೆ. ವ್ಯಕ್ತಿತ್ವದಲ್ಲಿ ನಾನು ಏರುಪೇರು ಮಾಡಿಕೊಂಡಿಲ್ಲ. ಹೊರಗೆ ಇದ್ದಂತೆಯೇ ನಾನು ಇಲ್ಲಿ ಇದ್ದೀನಿ ಎಂದು ರಜತ್ ಹೇಳಿದ್ರು. ಅಂದಹಾಗೆ ಕಲರ್ಸ್ ನಲ್ಲಿ ಪ್ರಸಾರವಾಗೋ ಜ್ಯೋತಿಷ್ಯ ಪ್ರೋಗ್ರಾಂನಿಂದ ವಿದ್ಯಾಶಂಕರ ಗುರೂಜಿ ಬಂದಿದ್ರು. ಎಲ್ಲರ ಮುಂದಿನ ಭವಿಷ್ಯವನ್ನ ಹೇಳಿ ನಂತರ ತಾಂಬೂಲ ಶಾಸ್ತ್ರದಲ್ಲಿ ಭವ್ಯ ಆಟದ ಮೋಹದ ಬಗ್ಗೆ ಮಾತನಾಡಿದ್ರು. ನಿಮಗೆ ಆಟದ ಮೇಲೆ ಮೋಹ ತುಂಬಾ ಇದೆ, ಹಾಗಾಗಿ ಆ ರೀತಿ ಆಟ ಏರುಪೇರು ಆಗ್ತಾ ಇದೆ. 2029-30 ಅಷ್ಟೊತ್ತಿಗೆ ನಿಮ್ಗೆ ಒಳ್ಳೆಯ ಕಾಲ ಸಿಗಲಿದೆ ಎಂದು ಭವ್ಯಗೆ ಭರವಸೆ ನೀಡಿದ್ರು. ಮಂಜಣ್ಣನಿಗೆ ನಿಮ್ಗೆ ಶೋ ಮುಗಿಸಿ ಹೋದ ನಂತರ ಮದುವೆ ಆಗೋ ಯೋಗ ಇದೆ. 2029ರವರೆಗೂ ಟೈಮ್ ತುಂಬಾನೇ ಚೆನ್ನಾಗಿದೆ, ಮಾತಾಡೋ ಆಗಿಲ್ಲ, ಎಲ್ಲಾ ಫಿಲ್ಮ್ ಕೂಡ ಬುಕ್ ಆಗುತ್ತೆ, ಒಳ್ಳೆಯದಾಗಲಿದೆ ಎಂದು ಮಂಜುಗೆ ಧೈರ್ಯ ತುಂಬಿದ್ರು. ಇನ್ನು ನನ್ಗೆ ಈ ಕಪ್ ನೋಡಿ ಬಹಳ ಖುಷಿ ಆಗ್ತಾ ಇದೆ. ಬಿಗ್ ಬಾಸ್ ಟ್ರೋಫಿ ನೋಡಿ ನನ್ಗೆ ಮಾತೇ ಬರ್ತಾ ಇಲ್ಲ. ಅವ್ವ ತಾಯಿ ಗರುಡವ್ವ, ನಿನ್ನ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ. ಈ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ಆಟವನ್ನ ಆಡ್ಕೊಂಡು ಬಂದಿದ್ದಾರೆ. ಯಾರಿಗೆ ಸೇರ್ಬೇಕು ಅಂದ್ಕೊಂಡಿದ್ದೀರಿ ಅವರ ಕೈ ಸೇರು ಅಂತ ಹೇಳಿ ಎಲ್ಲರ ಮನಸ್ಸನ್ನ ಮತ್ತೊಮ್ಮೆ ಹನುಮಂತ ಗೆದ್ದಿದ್ದಾರೆ. ಇನ್ನು ಮಜಾ ಟಾಕೀಸ್ ಆರಂಭಕ್ಕೆ ಜಸ್ಟ್ ಕೌಂಟೌನ್ ಶುರುವಾಗಿದೆ. ಫೆಬ್ರವರಿ 1ರಿಂದ ಮಜಾ ಟಾಕೀಸ್ ಆರಂಭ ಆಗಲಿದೆ ಎಂದು ಕಲರ್ಸ್ ಕನ್ನಡ ಈಗಾಗಲೇ ಹೇಳ್ಕೊಂಡಿದೆ. ಅದರಂತೆ ಈಗ ಮಜಾ ಟೀಮ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದೆ. ಫಿನಾಲೆಯ ಟೆನ್ಷನ್ ನಲ್ಲಿರೋ ಮನೆ ಮಂದಿಗೆಲ್ಲ ಮಜಾ ರಂಜಿಸಿದೆ. ಕುರಿ ಪ್ರತಾಪ್, ಇಂದ್ರಜಿತ್ ಲಂಕೇಶ್, ರೆಮೋ, ಶ್ವೇತಾ ಚಂಗಪ್ಪ ಸಖತ್ ಹೈಲೈಟ್ ಆಗಿದ್ರು. ಆದ್ರೀಗ ಹೊಸ ತಂಡದ ಜೊತೆ ಮತ್ತೆ ಆರಂಭವಾಗ್ತಾ ಇದೆ. ಕುರಿ ಪ್ರತಾಪ್, ಪ್ರಿಯಾಂಕಾ ಎಲ್ರೂ ಸಖತ್ ರಂಜಿಸಿದ್ದಾರೆ. ಫೆಬ್ರವರಿ 1ರಿಂದ ಮಜಾ ಟಾಕೀಸ್ ಶುರು ಅಂತ ಪ್ರಮೋಟ್ ಕೂಡ ಮಾಡ್ತಿದ್ದಾರೆ. ಮಜಾ ಟಾಕೀಸ್ ನಲ್ಲಿ ಸಾಕಷ್ಟು ಜನ ಮನರಂಜನೆ ನೀಡ್ತಾ ಇದ್ದು, ಸೃಜನ್ ಲೋಕೇಶ್ ಜಡ್ಜ್ ಆಗಿ, ಬಳಿಕ ರಾಜಾರಾಣಿ ಶೋ ನಲ್ಲಿ ತೀರ್ಪುಗಾರರು ಕೂಡ ಆಗಿದ್ರು. ಅದ್ರ ಜೊತೆಗೆ ಅವರ ಫೇಮಸ್ ಶೋ ಅಂದ್ರೆ ಅದುವೇ ಮಜಾ ಟಾಕೀಸ್. 2015ರಲ್ಲಿ ಆರಂಭ ಆದ ಈ ಶೋ 2017ರವರೆಗೂ ಕೂಡ ನಡೆದಿತ್ತು. ಒಟ್ನಲ್ಲಿ ಸ್ಪರ್ಧಿಗಳಿಗೆ ಭಯ ಶುರುವಾಗಿದ್ದು, ಟ್ರೋಫಿ ಯಾರ ಪಾಲಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ.